ವೆಲ್ಕಮ್ ಟು ಮೈ ಚಾನಲ್ ಬಿಂದು ಮಹೇಶ್ ವ್ಲಾಗ್ಸ್ಗೆ. ಇವತ್ತಿನ ಕುಕ್ಕಿಂಗ್ ರೆಸಿಪಿ ಹಾಗಲಕಾಯಿ ಫ್ರೈ. ಬೇಕಾಗಿರೋ ಸಾಮಗ್ರಿಗಳು: ಹಾಗಲಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಎಣ್ಣೆ, ಉಪ್ಪು, ಸಕ್ಕರೆ, ಅಚ್ಚ ಖಾರದ ಪುಡಿ. ಒಂದು ದಪ್ಪಗಿರೋ ತವದಲ್ಲಿ ಸಣ್ಣಗೆ ಹೆಚ್ಚಿರೋ ಹಾಗಲಕಾಯಿನ ಹಾಕಿಬಿಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿ, ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಬೇಕಾದ್ರೇ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು. ಫ್ರೈ ಮಾಡ್ತಾ ಮಾಡ್ತಾ ಮತ್ತೆ ಎಣ್ಣೆ ಕಡಿಮೆ ಆಗಿದ್ದರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಹಾಕಿದ ನಂತರ ಒಂದು ಕ್ಯಾಪ್ನ ತೊಗೊಂಡು ಮುಚ್ಚೋಣ, ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಅಗಲವಾಗಿ ಮಾಡಿಕೊಂಡು ತವದು ತುಂಬ ಹರಡ್ಬಿಟ್ಟು ಮತ್ತೆ ಕ್ಯಾಪ್ ಒಂದು 5 ಮಿನಿಟ್ಸ್ ಮುಚ್ಚಿದ್ರೆ ಸ್ವಲ್ಪ ರೋಸ್ಟ್ ಆಗುತ್ತೆ. ರೋಸ್ಟ್ ಆಗ್ತಾಯಿದೆ ಅಂತ ಗೊತ್ತಾದ ತಕ್ಷಣ ಫುಲ್ ಎಲ್ಲ ಕವರ್ ಆ ಕಡೆ ಎಲ್ಲ ಸೈಡಿಗೆ ಸರಿಸ್ಬಿಟ್ಟು ಸೆಂಟ್ರಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತಲ್ವ, ಅದಕ್ಕೇ ನಾನು ಸಾಸಿವೆ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ನೀಟಾಗಿ ಸೈಡಿಗೆ ಸರಿಸಿದಾಗ ನಿಮಗೆ ಆಯಿಲ್, ನೀವು ಫ್ರೈ ಮಾಡೋಕ್ಕೆ ಹಾಕಿರೋ ಆಯಿಲ್ ಎಲ್ಲ ಅಲ್ಲಿ ಸೆಂಟ್ರಲ್ಲಿ ಇರುತ್ತೆ. ಸೊ ಆ ಸೆಂಟ್ರಿಗೆ ನಾನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಸಕ್ಕರೆ ಹಾಕ್ತಾಯಿದ್ದೀನಿ, ಸಕ್ಕರೆ ಹಾಕ್ತೀನಿ ಮತ್ತು ಉಪ್ಪು ಹಾಕ್ತೀನಿ. ಯಾಕಂದರೆ ಫಸ್ಟ್ ಸ್ವಲ್ಪ ಉರಿಯೋಕರೆ ಉಪ್ಪು ಹಾಕಿದ್ದೆ ಅಲ್ವಾ, ಅದಕ್ಕೆ ನಾನು ಕಡಿಮೆ ಉಪ್ಪು ಹಾಕಿದ್ದೆ. ಮತ್ತು ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದ್ರ ವಿಷ ಎಲ್ಲ ಹೋಗಿರುತ್ತೆ. ಒಂದು ಬೌಲ್ಗೆ ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರ ತುಂಬ ಕ್ರಿಸ್ಪಿ ಅಂದರೆ ತುಂಬ ಕ್ರಿಸ್ಪಿ ಮಾಡ್ಕೊಬಿಡಿ, ಅದು ರೊಟ್ಟಿ ಜೊತೆ ಚಪಾತಿ ಜೊತೆ ಸೂಟ್ ಆಗೋಲ್ಲ. ಸರಿ, ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಷ್ಟ ಆಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.